ಬಿ ಆರ್ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿ ಮಿಕ್ಸ್ಡ್ ಕ್ವಶನ್ಸ್. ಮೊದಲ ಪ್ರಶ್ನೆ, ಒಬ್ಬ ಮನುಷ್ಯನು 180 ಮೀಟರ್ ಪಶ್ಚಿಮಕ್ಕೆ ನಡೆದು ಅಲ್ಲಿಂದ 60 ಮೀಟರ್ ಉತ್ತರಕ್ಕೆ ಬಂದು ಮತ್ತು ಅದೇ ಸ್ಥಳದಿಂದ 100 ಮೀಟರ್ ಪೂರ್ವಕ್ಕೆ ಬರುತ್ತಾನೆ. ಹಾಗಾದರೆ ಅವನು ಪ್ರಾರಂಭದಿಂದ ಎಷ್ಟು ದೂರದಲ್ಲಿ ಇರುವನು? ನೋಡಿರಿ, ಮೊದಲಿಗೆ ಒಬ್ಬ ವ್ಯಕ್ತಿ ಪಶ್ಚಿಮಕ್ಕೆ ಅಂತಂದ್ರೆ ನಾವು ಆ ವ್ಯಕ್ತಿ ಇಲ್ಲಿ ಅದಾನ ಅಂತ ಅಂದ್ಕೊಂಡ್ರೆ ಪಶ್ಚಿಮ ಅಂದ್ರೆ ಈ ದಿಕ್ಕಿಗೆ ಬರಬೇಕು, ಈ ಸೈಡ್ ಬರಬೇಕು. ಇಲ್ಲಿ ಎಷ್ಟು ದೂರ ನಡೀತಾನೆ ಅಂದರೆ 180 ಮೀಟರ್ ದೂರ ನಡೀತಾನೆ. 180 ಮೀಟರ್. ಮುಂದುವರೆದು ಉತ್ತರಕ್ಕೆ ಅಂದರೆ ಮೇಲ್ಗಡೆ ಎಷ್ಟು ದೂರ ನಡೀತಾನೆ ಅಂದರೆ 60 ಮೀಟರ್ ದೂರ ನಡೀತಾನೆ. 60 ಮೀಟರ್. ನಂತರ ಮುಂದುವರೆದು ಪೂರ್ವ ಅಂತಂದ್ರೆ ಅವನ ಬಲಕ್ಕೆ ಏನು ಮಾಡ್ತಾನೆ ಅಂದ್ರೆ 100 ಮೀಟರ್ ನಡೀತಾನೆ. ಎಷ್ಟಂತಂದ್ರೆ 100 ಮೀಟರ್ ನಡೀತಾನೆ. ಹಾಗಾದ್ರೆ ಅವ್ರ ಪ್ರಶ್ನೆ ಏನೈತೆ ಅಂದರೆ ಇಲ್ಲಿ 100 ಮೀಟರ್ ಬರುತ್ತಾನೆ, ಆದರೆ ಅವನು ಪ್ರಾರಂಭದಿಂದ ಎಷ್ಟು ದೂರದಲ್ಲಿ ಇರುವನು ಅಂತಂದ್ರೆ ಪ್ರಾರಂಭದ ಬಿಂದು ಇಲ್ಲೈತಿ. ನೆಕ್ಸ್ಟ್ ಈಗ ಇರ್ತಕ್ಕಂಥ ಪಾಯಿಂಟ್, ನಾವು ಇದನ್ನು ಎ ಅಂತ ತಗೊಳ್ಳೋಣ, ಇದನ್ನು ಸಿ ಅಂತ ತಗೊಳ್ಳೋಣ. ಪ್ರಾರಂಭ ಮತ್ತು ಈಗ ಅವ್ನು ನಿಂತಿರ್ತಕ್ಕಂಥ ಬಿಂದುಗಳ ನಡುವಿನ ದೂರವನ್ನು ನಾವಿಲ್ಲಿ ಏನು ಮಾಡಬೇಕಾಗಿತ್ತು ಅಂದ್ರೆ ಈಗ ಕಂಡುಹಿಡಿಯಬೇಕಾಗಿತ್ತು. ಅದಕ್ಕೆ ನಾವೇನನ್ನು ಮಾಡಬೇಕಂತಂದ್ರೆ ನೋಡ್ರಿ, ಮೊದಲಿಗೆ ಇದನ್ನು ಪ್ಯಾರಲಲ್ ಆಗಿ ಸಮಾಂತರವಾಗಿ ಗೆರೆ ಹಿಡ್ಕೊಂಡಾಗ ಏನಾಕೈತಿ ಅಂದ್ರೆ ಇದು 60 ಆದರೆ ಇದು ಕೂಡ 60 ಇರ್ತೈತಿ. ನಾವು ಆಯತ ಅಂತ ಕನ್ಸಿಡರ್ ಮಾಡ್ಕೋಬೋದಿಲ್ಲ 60. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ನೋಡ್ರಿ, ಇದು 100 ಐತಿ. ಮ್ಯಾಲಿನ 100 ಇದ್ದಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಏನಾಗಬೇಕಂತಂದ್ರೆ 100 ಆಗುತ್ತೆ. ಎಷ್ಟು? ಇಲ್ಲಿಂದ ಇಲ್ಲಿವರೆಗೂ 100 ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ 100 ಆತಂದ್ರೆ ಮುಂದುವರೆದು ಹಂಗಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಆಗಬೇಕು? ಇಲ್ಲಿಂದ ಇಲ್ಲಿವರೆಗೂ ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಎಷ್ಟು ಆಗ್ಬೇಕಂತಂದ್ರೆ ಟೋಟಲ್ ಇದು 180 ಐತಿ. ಈ 180ರಲ್ಲಿ 100 ಕಳೆದಾಗ ಸಿಗುವಂಥದ್ದು 80. ಅಂದ್ರೆ ಇಲ್ಲಿ ಎಷ್ಟು ಐತಿದ 80 ಅನ್ನೋದು ಈ ಬಿಂದುವಿನಿಂದ ನೋಡಿ, ಈ ಬಿಂದುವಿಗೆ ಇರ್ತಕ್ಕಂಥ ದೂರ. ನಮ್ಗೆ ಬೇಕಾಗಿರ್ತಕ್ಕಂಥ ಅಂತರ ಯಾವುದಂತಂದ್ರೆ ಸದ್ಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಂತರ ಎಷ್ಟಿತ್ತಂದ್ರೆ ಇದು ಬೇಕಾಗೈತಿ. ಇದು ಬೇಕಾಗೈತಿ. ನಾವಿಲ್ಲಿ ಏನು ಮಾಡ್ಬೋದು ಅಂದ್ರೆ ಇಲ್ಲಿ ನೋಡ್ರಿ, ಇದು ಈ ಒಂದು ಚಿತ್ರದಲ್ಲಿ ನಮಗೆ ಲಂಬಕೋನ ತ್ರಿಭುಜ ಸಿಗ್ತೈತಿ. ಇಲ್ಲಿ ಪೈಥಾಗೋರಸ್ ಪ್ರಮೇಯ ಹಾಕೋಬೋದು. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನಂತಂದ್ರೆ ವಿಕಿರಣದ ವರ್ಗ AC² = ನಾವು ಇದಕ್ಕೊಂದು ಹೆಸರು ಕೊಟ್ಟಾಗ O ಅಂತ ತೊಗೊಂಡಿವತ್ತಂದ್ರೆ OC² + OA². ನೋಡ್ರಿ, ನಮಗಿದು AC ಬೇಕಾದಾಗ ಏನು ಮಾಡ್ಬೋದು, ನಾವಿಲ್ಲಿ ಈ ಬಾಹುವಿನ ಬೆಲೆ ಎಷ್ಟೈತಿ 60 ಐತಿ, ಇದನ್ನು ವರ್ಗ ಮಾಡ್ಕೋಬೇಕು. ಅದ್ರ ಜೊತೆಗೆ ಕೆಳಗಡೆ ಇರ್ತಕ್ಕಂಥ ಬಾಹು 80, ಇದ್ರ ವರ್ಗ ಮಾಡ್ಕೋಬೇಕು. ಮತ್ತು ಎರಡನ್ನೂ ಪ್ಲಸ್ ಮಾಡ್ಕೋಬೇಕು. ಪೈಥಾಗೋರಸ್ ಪ್ರಮೇಯದ ಹೇಳಿಕೆ 60 ವರ್ಗ. ಈಗ OC ಅಂದ್ರೆ 60 ವರ್ಗ ಪ್ಲಸ್ OA ಅಂತಂದ್ರೆ 80 ವರ್ಗ. ಮುಂದುವರೆದು ಬಿಡಿಸಿದಾಗ 60 ವರ್ಗ 6 36, 2 0 3600, 8 64 ಮತ್ತು 2 0 6400. ಮೂರನ್ನು ಕೂಡಿಸಿದಾಗ 3600. ಇದು 400 600 ಕೂಡಿಸಿದ್ರೆ 1000, 4000 3000 ಕೂಡಿಸಿದ್ರೆ 4000 ಮತ್ತು 3600 ಮತ್ತು 6400. 6 ಮುಂದೆ ಇದು 600 ಮತ್ತು 400 ಕೂಡಿಸಿದ್ರೆ 1000 ಇರ್ತೈತಿ. 6000 ಮತ್ತು 3000 ಕೂಡಿಸಿದ್ರೆ 9000 ಪ್ಲಸ್ 11,000 ಅಂದರೆ ಎಷ್ಟಾಗ್ತಿಲ್ಲಿ 10,000 ಆಯ್ತು. ಅಂದ್ರೆ ಇದೇನಾಯ್ತಂದ್ರೆ AC² ಅಂದ್ರೆ 10,000 ಇಲ್ಲ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು A ಮತ್ತು C ಬಿಂದುಗಳು ನಡುವಿನ ಇದನ್ನು ನಾವು 10,000 ಏನು ಮಾಡ್ಬೋದು ಅಂದ್ರೆ ಇಲ್ಲಿ 100ರ ವರ್ಗ ಅಂತ ಬರೀಬೋದು. 100 ವರ್ಗ 100 × 100 ಮಾಡ್ಕೊಂಡ್ರೆ 10,000 ಆಗ್ತದೆ.
ಅವಾಗಿದು ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿಕೊಂಡಾಗ ಬರುವಂಥದ್ದು ಎಸ್ ಸಿಯ ಬೆಲೆ ಎಷ್ಟಂತಂದ್ರೆ 100 ಮೀಟರ್. ಅಂದ್ರೆ ಪ್ರಾರಂಭದಿಂದ ಆ ವ್ಯಕ್ತಿ ಇರ್ತಕ್ಕಂಥ ಈ ಬಿಂದುವಿನಿಂದ ಪ್ರಾರಂಭದ ಬಿಂದು ಅಂತ್ಯದ ಬಿಂದು ಅಂತಂದ್ರೆ ಸಿ, ಪ್ರಾರಂಭದ ಬಿಂದು ಮತ್ತು ಅಂತ್ಯದ ಬಿಂದುಗಳ ನಡುವಿನ ದೂರ ಎಷ್ಟಂತಂದ್ರೆ ಇಲ್ಲಿ 100 ಮೀಟರ್. ನೋಡಿ, ಈ ರೀತಿ ಪ್ರಶ್ನೆಗಳಿಗೆ ನಾವು ಪೈಥಾಗೋರಸ್ ಪ್ರಮೇಯದ ಸಹಾಯವನ್ನು ತಗೋಬೇಕಾಗ್ತದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ಮೇಲಿನ ವರ್ಗವು ಉಳಿದ 2 ಬಾಹುಗಳ ಮೇಲಿನ ವರ್ಗಕ್ಕೆ ಸಮವಾಗಿರುತ್ತದೆ. ಈ ರೀತಿ ಫಾರ್ಮುಲಾವನ್ನು ಹಾಕಿ ನಾವಿಲ್ಲಿ ಬಿಡಿಸ್ಬೇಕು. ನೋಡಿ, ಎರಡನೇ ಆಯ್ಕೆ ಸರಿ ಇದೆ. ನೆಕ್ಸ್ಟ್, ಈ ಸಂಖ್ಯಾ ಶ್ರೇಣಿಯ ಮುಂದಿನ ಅಂಕಿಯನ್ನು ಕಂಡುಹಿಡಿಯಿರಿ. ನೋಡಿ, ಸಂಖ್ಯಾ ಶ್ರೇಣಿ ಯಾವುದಂತಂದರೆ ಇಲ್ಲಿ 4, ನಂತರ 1, ನಂತರ 1/4, ನಂತರ 1/16. ಹಾಗಾದ್ರೆ ಇಲ್ಲಿ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು ನೋಡ್ರಿ. ಈ 4ಕ್ಕೆ ನಾವು 4ರಿಂದ ಭಾಗ ಮಾಡಿದಾಗ 1 ಬರ್ತದೆ. ಅದೇ ರೀತಿ ಈ 1ಕ್ಕೆ 4ರಿಂದ ಭಾಗ ಮಾಡಿದಾಗ 1/4 ಬರ್ತದೆ. ಅದೇ ರೀತಿ ಇಲ್ಲಿರ್ತಕ್ಕಂಥ 1/4, ಈ 1/4ಕ್ಕೆ ನಾವು 4ರಿಂದ ಭಾಗ ಮಾಡಿದಾಗ 1/16 ಬರ್ತೈತೆ. ಹಂಗೆ 1/16ಕ್ಕೆ ಏನು ಮಾಡ್ಬೇಕು, ನಾವು ಎಲ್ಲ ಕಡೆ 4ರಿಂದ ಭಾಗ ಮಾಡತ್ತಿದ್ವಲ್ಲ, ಇಲ್ಲಿ ಕೂಡ 4ರಿಂದ ಭಾಗ ಮಾಡ್ಕೋಬೇಕು. 16 4 64. ಅಂದರೆ ಇಲ್ಲಿ ಎಷ್ಟಂತಂದ್ರೆ 1/64 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 6 ಮುಖದ ದಾಳವನ್ನು ಉರುಳಿಸಿದಾಗ ಸಮಸಂಖ್ಯೆ ಪಡೆಯುವ ಸಂಭವನೀಯತೆ. ನೋಡ್ರಿ, ಈ ಒಂದು ಪ್ರಶ್ನೆಯನ್ನು ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 6 ಮುಖದ ದಾಳವನ್ನು ಉರುಳಿಸಿದಾಗ, ಒಂದು ದಾಳಕ್ಕೆ 6 ಮುಖಗಳಿರ್ತಾವೆ. ಆ ದಾಳವನ್ನು ಉರುಳಿಸಿದಾಗ ಏನಾಗ್ಬೋದು, ಒಂದನೇ ಮುಖ ಬರ್ಬೋದು, ಎರಡನೇದು ಬರ್ಬೋದು, ಮೂರನೇದು ಬರ್ಬೋದು, ನಾಲ್ಕನೇದು ಬರ್ಬೋದು, 5ನೇ ಮುಖ ಬರ್ಬೋದು, ಅಥವಾ 6ನೇ ಮುಖ ಬರ್ಬೋದು. ಇಷ್ಟು ಸಾಧ್ಯತೆಗಳಿವೆ. ಯಾವುದಾದ್ರೂ ಒಂದು 6 ಮುಖದ ದಾಳವನ್ನು ಉರುಳಿಸಿದಾಗ ಅಲ್ಲಿ ನಮಗೆ 1ನೇ ಮುಖ ಕಾಣಿಸ್ಬೋದು, 2ನೇ ಮುಖ ಕಾಣಿಸ್ಬೋದು, 3ನೇದು ಕಾಣಿಸ್ಬೋದು, 4ನೇದು ಕಾಣಿಸ್ಬೋದು, 5ನೇದು ಕಾಣಿಸ್ಬೋದು, 6ನೇದು ಕಾಣಿಸ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಕಾಣಿಸ್ತೈತಿ. ಬಟ್ ನಾವಿಲ್ಲಿ ಗೆಸ್ಸಿಂಗ್ ಮಾಡ್ತೀವಿ ಅಷ್ಟೇ, ಅಂದರೆ ಸಂಭವನೀಯತೆ. ಬಟ್ ಅವ್ರು ಕೇಳ್ತಕ್ಕಂಥದ್ದು ಏನಂತಂದ್ರೆ ಸಮಸಂಖ್ಯೆ ಪಡೆಯುವ ಸಂಭವನೀಯತೆ ಕೇಳ್ತಾರೆ. ಹಾಗಾದ್ರೆ 1 2 3 4 5 ಇದ್ರಾಗ ಸಮಸಂಖ್ಯೆ ಇರ್ತಕ್ಕಂಥವು ಎಷ್ಟು ಅದಾವು ತಂದಾಗ 2 4 6, ಒಟ್ಟು ಸಮಸಂಖ್ಯೆ ಎಷ್ಟಂತಂದ್ರೆ ಇಲ್ಲಿ 3 ಅದಾವೆ. ಆಮೇಲೆ ಇಲ್ಲಿ ಫಲಿತಾಂಶಗಣ ಒಟ್ಟು 8 ಮುಖಗಳು ಅದಾವೆ, ಇಲ್ಲಿ 6 ಮುಖ. ಹಾಗಾದ್ರೆ ಸಮಸಂಖ್ಯೆ ಪಡೆಯುವ ಸಂಭವನೀಯತೆ ಬೇಕಾದಾಗ ನೋಡಿ, ಪ್ರೊಬೆಬಿಲಿಟಿ ಆಫ್ ಈ ಅನ್ನೋದೊಂದು ಘಟನೆ. ಯಾವ ಘಟನೆ ಅಂತಂದ್ರೆ ಸಮಸಂಖ್ಯೆ ಪಡೆಯುವ ಘಟನೆ. ಇದು ಬೇಕಾದಾಗ ನಾವೇ ನೋಡ್ಬೋದು ಅಂತಂದ್ರೆ ಒಟ್ಟು ಫಲಿತಾಂಶ, ಅಪೇಕ್ಷಿತ ಫಲಿತಾಂಶ, ಡಿವೈಡೆಡ್ ಬೈ ಒಟ್ಟು ಫಲಿತಾಂಶಗಳು. ಅಪೇಕ್ಷಿತ ಫಲಿತಾಂಶ ಎಷ್ಟು, ಸಮಸಂಖ್ಯೆಗಳು ಎಟ್ಟದ ಅಂದರೆ ಇಲ್ಲಿ 3 ಅದಾವೆ. ಇದು ಅಪೇಕ್ಷಿತ ಫಲಿತಾಂಶ. ಬಾಗ್ಲೆ ಒಟ್ಟು ಫಲಿತಾಂಶಗಳು ಎಷ್ಟದಾವೆ ಅಂದ್ರೆ 6 ನೋಡ್ರಿ, 6 ಅದಾವೆ. 3/6. ನಾವು ಇದನ್ನು ಒಂದು ಸ್ವಲ್ಪ ನಾವಿಲ್ಲಿ ಕಡ್ತಾ ಹಿಡ್ಕೊಂಡಿವತ್ತಂದ್ರೆ ಏನಾಗ್ತೈತಿ, 3 1 3 3 2 6 ಅಂದ್ರೆ 1/2. 1/2 ಆಪ್ಷನಲ್ಲಿಲ್ಲ ಅಂತಂದ್ರೆ ನಾವಿಲ್ಲಿ 3/2 ಹಾಕ್ಬೋದು, ಅಥವಾ 3/6 ಆಗ್ಬೋದು, ಅಥವಾ 1/2 ಆಗ್ಬೋದು. ಅದಕ್ಕಿಲ್ಲಿ ಬಿ ಆಪ್ಷನ್ ಸರಿಯಾಗಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.